ಮಾವ ಇಲ್ಲೇನ್ ಮಾಡ್ತಾ ಇದೀರಾ? ಎಲ್ರು ಗರ್ಭಗುಡಿ ಕಡೆ ಹೊರಟಿದ್ದಾರೆ. ಪ್ರಸಾದ ಕೊಡ್ತಾರೆ ಅಂತ ಇನ್ನೇನು, ಬನ್ನಿ. ಅತ್ತೆ ಅಪ್ಪು ನೀ ಅಲ್ಲಿ ಕಾಯ್ತಾ ಇರು, ಬರ್ತೀನಿ. ಸರಿ. ಹಾ ಮಗ್ಲೆ, ಯಾರು ಈ ಹೆಂಗ್ಸು ಹೀಗ್ ಓಡೋಗ್ತಿದ್ದಾಳೆ? ಎಲ್ಲಾದ್ರೂ ಈ ಕವಿತಮ್ಮ ಮೊದ್ಲೆಲ್ಲ ಭಿಕ್ಷುಕರ ಜೊತೆ ಇದ್ರು, ಅವ್ರೇನಾದ್ರೂ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ರ ಹೇಗೋ ಗೊತ್ತಿಲ್ವೇ. ಇರ್ಲಿ, ಮೊದ್ಲು ಈ ಪ್ರಸಾದನ್ ಭೂಮಿ ಕೊಟ್ಬಿಟ್ಟು ಆಮೇಲೆ ಅವ್ರನ್ನ ಹುಡುಕ್ತೀನಿ. ಓ ಲಕ್ಷ್ಮಕ್ಕ. ಓ ನಮಸ್ತೆ ದೇವಯಾನಿ ಮೇಡಮ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವೇನು ನಮ್ ಭೂಮಿ ಗರ್ಭಿಣಿ ಆದಾಗಿಂದ ನಮ್ ಮನೆ ಕಡೆ ಬರ್ಲೇ ಇಲ್ಲ? ಏನು, ನಮ್ ಭೂಮಿ ಗರ್ಭಿಣಿನ? ಹೌದು. ಯಾಕೆ, ನಿಮಗ್ ಗೊತ್ತಿಲ್ವಾ? ಮೊನ್ನೆ ನಿಮ್ ವಠಾರದವರೆಲ್ಲ ಬಂದು ಭೂಮಿಗೆ ಬಟ್ಟೆ ಎಲ್ಲ ಕೊಟ್ಟು ಶಾಸ್ತ್ರ ಎಲ್ಲ ಮಾಡಿ ಹೋದ್ರಲ್ಲ. ಅರೆ ಇದೇನಿದು, ಭೂಮಿ ಗರ್ಭಿಣಿ ಅಂತ ಕೇಳಿದ ತಕ್ಷಣ ಶಾಕ್ ಆಗಿ ಹಿಂಗ್ ಓಡೋದ್ಲಲ್ಲ. ಅಲ್ಲಿಗೆ ಭೂಮಿ ಮದ್ವೆ ವಿಷಯದಲ್ಲಿ ನನಗ್ ಗೊತ್ತಿಲ್ದೆ ಇರೋದ್ ಏನೋ ಇದೆ. ಭೂಮಿ ಮತ್ತೆ ಅಜಿತ್ ಮದ್ವೆ ನಾರ್ಮಲ್ ಆಗಿಲ್ಲ ಅಂತ ಯಾಕೋ ಮತ್ತೆ ಮತ್ತೆ ಅನ್ನಿಸ್ತಿದೆಯಲ್ಲ. ಸಾಹೇಬ್ರೆ, ಅವಾಗ್ಲಿಂದ ನಾನು ಕಾಯ್ತಾನೆ ಇದ್ದೀನಿ. ಅದೇನ್ ಹೇಳ್ಬೇಕು ಬೇಗ ಹೇಳಿ, ಇಲ್ಲ ಆಮೇಲೆ ಹೇಳ್ಬೋದು ಅಂದ್ರೆ ಆಮೇಲೆ ಹೇಳಿ. ನೀವ್ ಇವಾಗ ಹೇಳಲ್ಲ ಅಂತ ಕಾಣುತ್ತೆ. ಅಲ್ಲಿ ಪ್ರಸಾದ ಕೊಡ್ತಾ ಇದಾರೆ, ಬನ್ನಿ ಪ್ರಸಾದ ತಿನ್ನಕ್ ಹೋಗೋಣ. ಹಾಗೆ ಗರ್ಭಗುಡಿ ಹತ್ರ ಮನೆಯವರೆಲ್ಲ ಇದಾರೆ, ಹೋಗೋಣ ಬನ್ನಿ. ನಾನು ಈ ಕ್ಷಣನೇ ನಿಂಗೆ ಈ ವಿಷಯ ಹೇಳ್ಬೇಕು. ಸರಿ, ಬೇಗ ಬೇಗ ಹೇಳಿ. ಸಾಹೇಬ್ರೆ, ಇಲ್ಲಿ ಯಾರಿದ್ದಾರೆ ಅಂತ ಇದೆಲ್ಲ ಮಾಡ್ತಿದ್ದೀರಾ? ಯಾರೋ ಇದಾರೆ ಅಂತ ನಾನು ಇದನ್ನೆಲ್ಲ ಮಾಡ್ತಿರೋದಲ್ಲ. ಮತ್ತೆ ಲಕ್ಷ್ಮಿ ಅಕ್ಕ, ಏನ್ ಮಾಡ್ತಿದೀರಾ ನೀವು? ಸಾಹೇಬ್ರೆ, ನೀವು ಮಾತಾಡ್ಬೇಡಿ. ನಾನ್ ಬಂದಿರೋದು ನಮ್ ಭೂಮಿ ಹತ್ರ ಮಾತಾಡಕ್ಕೆ. ನಿಜ ಹೇಳು, ನಿನ್ ಬಸ್ರಿ ಅಂತೆ, ಹೌದಾ? ನಾನ್ ತಿರುಪತಿಲಿದ್ದಾಗ ನಮ್ ಒಟ್ಟಾರ್ದವರೆಲ್ಲ ಬಂದು ನಿನ್ಗೆ ಬೈಕಿ ಬುತ್ತಿ ಕೊಟ್ಟೋದ್ರಂತೆ, ನಿಜನಾ? ನಿಮ್ಗೆ ಯಾರು ಇದನ್ನೆಲ್ಲ ಹೇಳಿದ್ದು? ಯಾರು ಹೇಳಿದ್ದು ಅಂತ ಕೇಳ್ತಿದ್ಯಾ? ಇದನ್ನ ಸುಳ್ಳು ಅಂತ ಹೇಳ್ತಿಲ್ಲ ನೀನು. ಹಾಗಾದ್ರೆ ಇದು ಸತ್ಯ. ದೇವಯಾನಿ ಮೇಡಮ್ ಹೇಳ್ದಾಗ ನಾನ್ ನಂಬ್ಲಿಲ್ಲ, ಆದ್ರೆ ಈಗ ಅಕ್ಕ ಒಂದ್ ನಿಮಿಷ ನನ್ ಮಾತಾಡ್ಬೇಡ ಭೂಮಿ. ನೀನು ಎಷ್ಟು ನಂಬಿದ್ದಲ್ಲ ಭೂಮಿ ನಾನು ನಿನ್ನ. ನಮ್ ಸಾಹೇಬ್ರೆ ಅಂತ ಹೇಳ್ದಾಗ್ಲೇ ಹೆಚ್ಚಿಸಿದ್ದೆ ನಿನ್ನ. ಆದ್ರೆ ನೀನದು ಗೌರವದಿಂದ ಹೇಳೋ ಮಾತದು. ಪ್ರೀತಿ ಗೀತಿ ಏನು ಇಲ್ಲ ಅಂತ ಹೇಳ್ತಿದ್ದವಳು ಇವತ್ತು ಬಸ್ರಿ ಅಂತ ಹೇಳ್ತಿದ್ಯಲ್ಲ. ಭಾಗ್ಯಕ್ಕಂಗೆ ಮಾತು ಕೊಟ್ಟಿದ್ದೆ ನಿನ್ನ ಮಗಳ ತರ ನೋಡ್ಕೊಳ್ತೀನಿ ಅಂತ, ಆದ್ರೆ ನೀನ್ ಇವಾಗ ಹೀಗ್ ಮಾಡ್ಕೊಂಡ್ ನಿಂತಿದ್ಯಲ್ಲ. ನಾನ್ ಏನಂತ ಹೇಳಿ ಅವ್ರಿಗೆ? ಏನ್ ಮುಖ ತೋರಿಸ್ಲಿ ಭೂಮಿ? ಇದು 1 ವರ್ಷದ ಒಪ್ಪಂದದ ಮದ್ವೆ, ಆದ್ರೆ ಈ ಕಾಂಟ್ರಾಕ್ಟ್ ಮುಗಿಯೋದ್ರೊಳಗಡೆ ನಿಮ್ ಮಗು ಹೊತ್ಕೊಂಡ್ ನಿಂತ್ಕೊಂಡ್ರೆ ಅಪ್ಪ ಯಾರು ಅಂತ ಹೇಳ್ತೀಯ ಮಗುಗೆ? ನಿಮ್ ಅಮ್ಮನ್ ಏನಂತ ಹೇಳ್ತೀಯ ಭೂಮಿ? ನಿನ್ ಪರಿಣಾಮದ ಬಗ್ಗೆ ನಿನ್ ಗರ್ವಿದ್ಯಾ? ಲಕ್ಷ್ಮಕ್ಕ, ನನ್ ಮಾತ್ ಸ್ವಲ್ಪ ಮಾತಾಡ್ಬೇಡ ನೀನು. ಲಕ್ಷ್ಮಿ ಅಕ್ಕ, ನಾನ್ ಹೇಳೋದನ್ನ ಸ್ವಲ್ಪ ಕೇಳಿ. ಆಕ್ಚುಲಿ ಅಜಿತಾ, ಭೂಮಿ, ಲಕ್ಷ್ಮಿ ಅವ್ರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರು? ಎಲ್ಲ ಮುಗಿದ್ಮೇಲೆ ಹೇಳೋದಕ್ಕೇನಿದೆ ಅಂತ ಕೋಪ ಮಾಡ್ಕೊಂಡು ಅಳ್ತಾ ಇದ್ರು. ಅಂತದ್ದೇನಾಯ್ತು ಹೇಳು ಭೂಮಿ. ಸಂಗೀತಮ್ಮ, ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಆಕ್ಚುಲಿ ಲಕ್ಷ್ಮಿ ಅವರು ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ಮೇಲೆ ತುಂಬಾ ಶಾಕ್ ಆಗ್ಬಿಟ್ಟಿದ್ದಾರೆ. ಆಕ್ಚುಲಿ ಏನಂದ್ರೆ, ಭೂಮಿ ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಮಾಡಿದಾಗ ಲಕ್ಷ್ಮಿ ಅವರು ತಿರುಪತಿಗೆ ಹೋಗಿದ್ರು. ಈಗ ಇವ್ರು ಇಲ್ಲಿಗೆ ಬಂದ್ಮೇಲೆ ದೇವಯಾನಿ ಅತ್ತೆ ವಿಷಯ ಮುಟ್ಸಿದ್ರಂತೆ. ಸೊ ನನಗೆ ಭೂಮಿಗೆ ಕಂಗ್ರಾಚುಲೇಷನ್ಸ್ ಅಂತ ವಿಷಯ ಹೇಳ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ, ಭೂಮಿ ನನ್ನ ಹೊಟ್ಟೆಲಿ ಮಗು ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಅಕ್ಕಂಗ ಅದು ಹರ್ಟ್ ಆಗಿ ಸಿಕ್ಕಾಪಟ್ಟೆ ರಾಂಗ್ ಆಗ್ಬಿಡೋದ. ಅವರು ನಾವು ಬೇಕು ಅಂತ ಮಗುನ, ಅಂದ್ರೆ ನಿಮ್ಮೆಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ ಯಾಕಿಂತ ಪಾಪದ ಕೆಲಸ ಮಾಡ್ಬಿಟ್ರಿ ಅಂತ ಭೂಮಿಗೆ ಬೈತಿದ್ರು ಅಷ್ಟ, ಅಲ್ವಾ ಲಕ್ಷ್ಮಿ ಅಕ್ಕ? ಆಕ್ಚುಲಿ ಲಕ್ಷ್ಮಿ ಅಕ್ಕ, ನಾನು ಭೂಮಿ ಅಷ್ಟೇ ಅಲ್ಲ, ಇಡೀ ಮನೆಯವರೆಲ್ಲ ನಮ್ಮ ಮೊದಲನೇ ಮಗು ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ರು. ಅದಕ್ಕೋಸ್ಕರನೇ ಬೈಕೆ ಬುತ್ತಿ ಕೂಡ ಮಾಡಿದ್ದು. ಆದ್ರೆ ಸಡನ್ ಆಗಿ ಡಾಕ್ಟರ್ ಅಮ್ಮಂಗ್ ಕಾಲ್ ಮಾಡಿ ಭೂಮಿ ನಿಜಕ್ಕೂ ಪ್ರೆಗ್ನೆಂಟ್ ಆಗಿಲ್ಲ, ಏನೋ ಟೆಕ್ನಿಕಲ್ ಮಿಸ್ಟೇಕ್ ಇಂದ ರಿಪೋರ್ಟ್ ಹಾಗೆ ಬಂದಿತ್ತು ಅಂತ ಅಮ್ಮಂಗೆ ವಿಷಯ ಮುಟ್ಸಿದ್ರು. ಹೌದು ಲಕ್ಷ್ಮಕ್ಕ, ಸತ್ಯವಾಗ್ಲು ನಾನು ಪ್ರೆಗ್ನೆಂಟ್ ಆಗಿರ್ಲಿಲ್ಲ. ಲಕ್ಷ್ಮಿ ಅವರೇ, ನಿಮ್ ಮನಸ್ಥಿತಿ ನನಗೂ ಅರ್ಥ ಆಗುತ್ತೆ. ಭೂಮಿ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ನನ್ನಷ್ಟೇ ಬೇಜಾರು ನಿಮ್ಗೂ ಆಗಿರುತ್ತೆ. ಇದೇನ್ ತಪ್ಪಲ್ಲ ಬಿಡಿ. ಆದ್ರೆ ಮಕ್ಳು ಬೇಡ ಅಂತ ಹೇಳೋ ಮಕ್ಳು ಇವ್ರಲ್ಲ, ಅಷ್ಟನ್ ಮಾತ್ರ ನಂಬಿ. ಇವತ್ತೆಲ್ಲ ನನಗೆ ಮಕ್ಳು ಹಾಗೆ ಆಗುತ್ತೆ, ಅದಕ್ಕೋಸ್ಕರ ಅವ್ರ ಮೇಲೆ ಒತ್ತಡ ಹಾಕೋದು ಬೇಡ. ನನಗಂತೂ ನೀವು ಜೋರಾಗಿ ಮಾತಾಡಿದನ್ನ ಕೇಳಿ ಏನಾಯ್ತೋ ಏನೋ ಅಂತ ಭಯ ಆಗಿತ್ತು. ಈಗ ಸತ್ಯ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ, ಆರಾಮಾಗಿರಿ. ಈಗ ಬನ್ನಿ, ಎಲ್ಲೂ ದೇವ್ರ ದರ್ಶನ ಮಾಡೋಣ. ಬಾರು ಭೂಮಿ. ಸತ್ಯಣ್ಣ, ಅಲ್ಲ ಇವತ್ತು ನಾನು ನನ್ನ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಏನ್ ಸತ್ಯಣ್ಣ ಹಿಂಗಾಗೋಯ್ತು? ದೇವಸ್ಥಾನದಲ್ಲಿ ಆ ದೇವ್ರು ನನ್ ಕೈಗೆ ಹೂವು ಹಾಕಿದ್ದನ್ನ ನೋಡಿ ನಾನು ಭೂಮಿಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ ಅವ್ರು ನನಗ್ ಸಪೋರ್ಟ್ ಮಾಡ್ತಿದಾರೆ ಅನ್ಕೊಂಡೆ. ಆದ್ರೆ ಇಲ್ಲ, ಉಲ್ಟಂ ಪಲ್ಟ ಆಗ್ತಿದ್ಯಲ್ಲ. ಆ ದೇವ್ರು ವರ ಕೊಟ್ರು, ಈ ವಾತ್ಸಲ್ಯ ಕಾಲನಿ ಲಕ್ಷ್ಮಮ್ಮ ವರ ಕೊಡ್ಲಿಲ್ಲ. ಅಲ್ಲ, ಹೆಣ್ಮಗಳು ಒಂದು 20 ನಿಮಿಷ ಲೇಟ್ ಆಗಿ ಬಂದಿದ್ರೆ ಏನಾಗಿರೋದ? ಕರೆಕ್ಟೇ. ಆದ್ರೆ ಭೂಮಿ ಮೇಲೆ ಕೈ ಮಾಡ್ಬಿಟ್ರಲ್ಲ, ನಾಳೆ ಸ್ಟೇಷನ್ ಸುತ್ತಮುತ್ತ ಸಿಗಾಕೊಳ್ಳಿ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ. ನಿನ್ನ ಹತ್ರ ಮಾತಾಡ್ಬೇಕು. ಇಲ್ಲ ಇರು ಭೂಮಿ, ನಾನ್ ಗೊತ್ತಿಲ್ದೆ ನಿಮ್ಮನ್ನ ಕೈ ಮಾಡ್ಬಿಟ್ಟೆ, ಕ್ಷಮಿಸು.
ಅಕ್ಕ ನೀನ್ ಅಪ್ಪಟ ಅಪರಂಜಿ ಅಂತ ನನಗ್ ಗೊತ್ತು, ಆದ್ರೂ ನಿನ್ ಮೇಲೆ ಕೈ ಮಾಡಿದಕ್ಕೆ ನನ್ಗೆ ನಿನ್ ನಾನೇ ಹೊಡ್ಕೊಬೇಕು. ಅಕ್ಕ ಭೂಮಿ, ನಿನಗ್ ಗೊತ್ತಿದ್ದು ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡ. ಹೇಳಕ್ಕ. ನನ್ಗೆ ಈಗ್ಲೂ ನಿನ್ ಭವಿಷ್ಯದ ಚಿಂತೆ ತಪ್ಪಿಲ್ಲ ಭೂಮಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀಗೇನ್ ಬಸ್ರಿ ಅಲ್ವೋ, ಅದು ನಿನ್ ಒಪ್ಪಂದದ ಗಡುವು ಮುಗಿಯೋವರೆಗೂ ಇದ್ ಹೀಗೆ ಸತ್ಯವಾಗಿರುತ್ತಲ್ವಾ? ಖಂಡಿತವಾಗ್ಲೂ ಇಲ್ಲ ಅಕ್ಕ. ನನಗ್ ಸಾಹೇಬ್ರು ಅಂದ್ರೆ ತುಂಬಾನೇ ಗೌರವ ಇದೆ. ಆ ಗೌರವದ ಗೆರೆನ ನಾನ್ ಯಾವತ್ತೂ ದಾಟೋದು ಇಲ್ಲ. ಅಷ್ಟೇ ಅಲ್ಲ, ಸಾಹೇಬ್ರನ್ನ ನಾನ್ ಯಾವತ್ತೂ ಆ ರೀತಿಯಲ್ಲಿ ನಾನ್ ನೋಡೇ ಇಲ್ಲ. ಅಕ್ಕ, ನಾನ್ ಹೇಗೆ ಸಾಹೇಬ್ರನ್ನ ಒಪ್ಪಂದದ ಮದ್ವೆ ಆಗ ಅವ್ರ ಮನೆಗ್ ಹೋದ್ನೋ ಅದೇ ಭೂಮಿಯಾಗಿ ವಾಪಸ್ ಬರ್ತೀನಿ. ಅಷ್ಟೇ ಅಲ್ಲ, ಇದು ನಾನ್ ನಿಮಗ್ ಕೊಡ್ತಾ ಇರೋ ಮಾತು. ನನಗೆ ಈಗ ಸಮಾಧಾನ ಆಯ್ತು ಭೂಮಿ, ನಿನ್ ಮಾತು ಕೇಳಿ. ಸರಿ ನಡಿ ಭೂಮಿ, ಎಲ್ರೂ ಗರ್ಭಗುಡಿ ನಿನ್ಗೋಸ್ಕರ ಕಾಯ್ತಿರ್ತಾರೆ. ತಿರುಪತಿಯಿಂದ ತಂದಿರೋ ಪ್ರಸಾದನ ಎಲ್ರಿಗೂ ಕೊಟ್ಟು ನಾನ್ ಹೊರಡ್ತೀನಿ. ಲಕ್ಷ್ಮಕ್ಕ, ತಪ್ಪು ತಿಳ್ಕೊಬೇಡಿ, ಒಂದ್ ವಿಷಯ ಹೇಳ ನಿಮ್ಗೆ. ಹೇಳು ಭೂಮಿ. ಇನ್ ಮುಂದೆ ಯಾವತ್ತಾದ್ರೂ ಇವತ್ ಬಂದಿರೋ ರೀತಿ ಡೌಟ್ ಬಂದ್ರೆ ದಯವಿಟ್ಟು ಅದನ್ನ ಸಾಹೇಬ್ರ ಮುಂದೆ ಕೇಳ್ಬೇಡಿ, ಅವ್ರು ತುಂಬಾನೇ ನೊಂದ್ಕೋತಾರೆ. ಸರಿ ಭೂಮಿ. ಅದ್ ಸರಿ, ನಿಮ್ ಜೊತೆ ಕವಿತಮ್ಮ ಬಂದಿದ್ರಲ್ಲ, ಅವ್ರೆಲ್ಲಿ ಕಾಣಿಸ್ತಾನೆ ಇಲ್ಲ? ಹೌದು, ಅವ್ರು ನನ್ ಜೊತೆಗೆ ಒಳಗನೆ ಬಂದ್ರು, ಆದ್ರೆ ಈಗ ನೋಡಿದ್ರೆ ಎಲ್ಲಿ ಹೋದ್ರು ಅಂತಾನೆ ಕಾಣಿಸ್ತಾ ಇಲ್ಲ. ಎಲ್ಲೋ ಇರ್ತಾರೆ ಅನ್ಸುತ್ತೆ. ಬಾ, ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿರ್ತಾರೆ, ಹೋಗೋಣ ಬನ್ನಿ. ಛೇ, ನಮ್ ನಚ್ಚಿ ಹಾಸ್ಪಿಟಲ್ ಅಲ್ಲಿ ಏನೋ ಎಮರ್ಜೆನ್ಸಿ ಕೆಲ್ಸ ಅಂತ ಹೊರಟೋದ, ಅವನ್ನ ಮಿಸ್ ಮಾಡ್ಕೋತಾ ಇದೀವಿ. ಸಂಗೀತಮ್ಮ, ತಗೊಳ್ಳಿ ತಿರುಪತಿ ಪ್ರಸಾದ, ಇದು ಎಲ್ರಿಗೂ ಕೊಟ್ಬಿಡಿ. ನಾನಿನ್ ಬರ್ತೀನಿ. ಸರಿ ಲಕ್ಷ್ಮಿ ಅವರೇ, ಹುಷಾರು. ನೀವ್ ಬಂದಿದ್ ತುಂಬಾ ಸಂತೋಷ ಆಯ್ತು. ಭೂಮಿ, ಕವಿತಮ್ಮ ಎಲ್ಲಿದ್ದಾರೆ ನೋಡ್ಕೊಂಡು ನಾನು ಆಮೇಲೆ ಅಂಗಡಿಗೆ ಹೋಗ್ತೀನಿ. ಸರಿ ಅಕ್ಕ, ಬರ್ತೀನಿ. ನಾನು ಸ್ಟೇಷನ್ ಹೊರಡ್ತೀನಿ. ಆಯ್ತಪ್ಪ. ಯಾಕೆ ಅಷ್ಟೊಂದು ಅರ್ಜೆಂಟು? ಮನೆ ಬಂದು ಹೋಗೋದಲ್ಲ? ಸಾಹೇಬ್ರೆ, ನಾನು ಬರ್ತೀನಿ. ಅತ್ತೆ, ಅರೆ ನನ್ನ ಹತ್ರ ಇವ್ರು ಏನೋ ಮಾತಾಡ್ಬೇಕು ಅಂತ ಬಂದಿದ್ರು, ಈಗ ನೋಡಿದ್ರೆ ನನ್ನೇ ಬಿಟ್ಟು ಹೋಗ್ಬಿಟ್ರಲ್ಲ. ನಿನ್ನ ಬಿಡದೆ ಕೊನೆಯವರೆಗೂ ಕೈ ಹಿಡಿದು ನಡ್ಸೋ ಆಸೆ ನಮ್ ಹುಡುಗನಿಗೇನೋ ಇದೆ, ಆದ್ರೆ ನೀನೇ ದಡ್ಡಿ. ಅದನ್ನ ಅರ್ಥ ಮಾಡ್ಕೊಳ್ದೆ ಲಕ್ಷ್ಮಿಗೆ ಭಾಷೆ ಕೊಟ್ಟು ಸುಮ್ನಾಗ್ಬಿಟ್ಟಿದ್ಯಾ. ಅಮ್ಮ, ನಾನ್ ನಿಮ್ ಗಂಡನ್ ಮನೆಗೆ ಹೊರಡ್ತೀನಿ. ಸರಿನಮ್ಮ, ಹುಷಾರಾಗ್ ಹೋಗ್ಬಿಟ್ ಬಾ. ಭೂಮಿ, ಬೇಜಾರ್ ಮಾಡ್ಕೋಬೇಡ, ಅಜಿತ್ಗೇನು ತುಂಬಾ ಎಮರ್ಜೆನ್ಸಿ ಕೆಲ್ಸ ಇತ್ತು ಅನ್ಸುತ್ತೆ, ಅದಕ್ಕೆ ನಿನ್ನ ಬಿಟ್ಟು ಹೋಗಿದ್ದಾನೆ. ಇವತ್ ನಮ್ ಜೊತೆ ಬಾ, ನಾಳೆಯಿಂದ ಹೋಗೋದಿದ್ದಿದ್ದೆ ಅಲ್ವಾ? ಸರಿ ಅತ್ತೆ. ಸರಿ, ಎಲ್ರು ಹೊರಡೋಣ. ಅತ್ತೆ, ನಾನ್ ಹೇಗೋ ಗಂಡನ್ ಮನೇಲಿದ್ದೆ, ಆದ್ರೆ ಅಜಿತ್ ಏನಾದ್ರು ಅನ್ಕೋತಾನೆ ಅಂತ ಇಲ್ಲಿಗ್ ಬಂದೆ. ಆದ್ರೆ ಅತ್ತೆ, ನಂಗ್ ಮನೇಲಿ ನಡೀತಿರೋ ವಿಷಯಗಳಿಂದ ಆಚೆ ಬರಕ್ಕೆ ಆಗ್ತಿಲ್ಲ. ಈ ಭೂಮಿ ಪ್ರೆಗ್ನೆನ್ಸಿ ವಿಷಯದಲ್ಲಿ ನಾನ್ ಏನೋ ಒಂದು ಪ್ಲಾನ್ ಮಾಡಿ ಚೆನ್ನಾಗಿ ಡಿಸೈನ್ ಮಾಡಿದ್ದೆ, ಆದ್ರೆ ಇದೇನೋ ಉಲ್ಟಾ ಆಗೋಯ್ತು ಅತ್ತೆ. ಅಲ್ಲ ಅತ್ತೆ, ಆ ಟೀ ಅಂಗಡಿ ಭೂಮಿನ ತಾಯಿ ತರ ನೋಡ್ಕೋತಿದ್ಲು ಆ ಲಕ್ಷ್ಮಿ. ಅವಳಿಗೆ ಭೂಮಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಿಲ್ಲ ಅಂದ್ರೆ ಹೇಗೆ? ಹೌದು ಅಪ್ಪ, ನನ್ ಮೂಲಕ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆ ಲಕ್ಷ್ಮಿ ಶಾಕ್ ತಗೊಂಡಿರೋದ್ ನೋಡಿದ್ರೆ ಇವ್ರಿಬ್ರು ಮದ್ವೆ ಬಗ್ಗೆ 10 ಪ್ರಶ್ನೆಗಳು ಮೂಡ್ತಾ ಇದೆ ನಂಗೆ. ಅಂದ್ರೆ ಇದ್ರ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ ಅಂತ. ಅತ್ತೆ, ನಾನು ವಿಡಿಯೋ ಕಳ್ಸಿದೀನಿ, ಇದನ್ನ ತಗೊಂಡ್ ಹೋಗಿ ಅಜ್ಜಿಗ್ ತೋರ್ಸಿ, ಆಮೇಲೆ ನೋಡಿ ಏನಾಗುತ್ತೆ ಅಂತ. ಅಪ್ಪು, ಗುಡ್ ಜಾಬ್ ಅಪ್ಪು, ಗುಡ್ ಜಾಬ್. ಥ್ಯಾಂಕ್ ಯು ಅತ್ತೆ. ವಸುದೇವ ಕುಟುಂಬ ಎಷ್ಟ್ ಚೆನ್ನಾಗ್ ಬರ್ತಾ ಇದೆಯಲ್ಲ. ಬರ್ತಾ ಬರ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ನೀನ್ ನೋಡ್ತಾ ಇದೀಯಾ ಇದು? ಅಯ್ಯೋ ಬಿಡಿ ಅತ್ತೆ, ಅದಕ್ಕಿಂತ ಥ್ರಿಲ್ಲಿಂಗ್ ಆಗಿರೋ ಕಥೆಗಳು ನಮ್ಮನೇಲೆ ನಡೀತಿದೆಯಲ್ಲ. ಹಾಗಂದ್ರೆ ಏನು ಅತ್ತೆ? ಭೂಮಿ ನನಗೆ ಅಂಜು ಇದ್ದ ಹಾಗೆ, ಅದು ನಿಮಗೂ ಗೊತ್ತಿರೋ ವಿಷಯನೇ. ಆದ್ರೂ ನನ್ನ ಗಮನಕ್ಕೆ ಬಂದಿರೋ ವಿಷಯನ ನಿಮಗ್ ತಿಳಿಸೋದು ನನ್ ಕರ್ತವ್ಯ ಅಂತ ಅನ್ಕೊಂಡ್ ಬಂದಿದ್ದೀನಿ. ಅವತ್ತು ಸಂಗೀತ ವೆರಿ ಫಸ್ಟ್ ಟೈಮ್ ಅಜಿತ್ ಮತ್ತೆ ಭೂಮಿಗೆ ನೀವಿಬ್ರು ಅಪ್ಪ ಅಮ್ಮ ಆಗ್ತಿದ್ದೀರಾ ಅಂತ ಹೇಳಿದಾಗ ಅವ್ರಿಬ್ರು ರಿಯಾಕ್ಷನ್ ಹೇಗಿತ್ತು ಅಂತ ಗಮನಿಸಿದ್ರ? ನೀವು ಗಮನಿಸಿರ್ಲಿಲ್ಲ ಅಂದ್ರೆ ಈಗ ನೋಡಿ ಅಜಿತ್ ಮತ್ತೆ ಭೂಮಿ ರಿಯಾಕ್ಷನ್ ಆಕ್ಚುಲ್ ಆಗಿ ಹೇಗಿತ್ತು ಅಂತ. ನೋಡಿ, ಅವ್ರಿಬ್ರು ಮುಖದಲ್ಲಿ ಸಂತೋಷದ ಬದಲು ಗಾಬರಿ ಕಾಣಿಸ್ತಿದೆ. ಅಪ್ಪು ಕಳ್ಸೋದು ನನ್ಗೆ ಇದು ನೋಡಿದ್ಮೇಲೆ ನನ್ಗೆ ನಿಜ ಅನ್ನಿಸ್ತು. ಹೌದು, ನಾನ್ ಇದನ್ನ ಅವತ್ತೇ ಗಮನಿಸಿದ್ದೆ. ಅರೆ ಹೌದಾ? ಹಾಗಾದ್ರೆ ನಾನ್ ಹೇಳಕ್ ಬಂದಿರೋ ವಿಷಯ ನಿಮ್ಗೆ ಇನ್ನು ಸುಲಭವಾಗಿ ಅರ್ಥ. ನಿಜವಾದ ಗಂಡ ಹೆಂಡತಿಗೆ ಮೊದಲನೇ ಮಗು ಆಗುತ್ತೆ ಅಂತ ಗೊತ್ತಾದಾಗ ಎಂತ ಖುಷಿ ಇರುತ್ತೆ ಮುಖದಲ್ಲಿ, ಅಲ್ವಾ ಅತ್ತೆ? ಇವ್ರಿಬ್ರು ಮುಖದಲ್ಲಿ ಆ ನಗು ಇದೆಯಾ, ಸಂತೋಷ ಇದೆಯಾ? ಇಲ್ಲೇ ಇಲ್ಲ. ಅಂದ್ಮೇಲೆ ಇವ್ರಿಬ್ರು ನಿಜವಾದ ಗಂಡ ಹೆಂಡತಿನೇ ಅಲ್ಲ ಅತ್ತೆ. ಅವತ್ತಿನ ದಿನ ಅವಳು ಪ್ರೆಗ್ನೆಂಟು ಅಂತ ರಿಪೋರ್ಟ್ ಬಂದಾಗ ಅವಳು ಖುಷಿನೇ ಇಲ್ಲ. ಅಂದ್ಮೇಲೆ ಅವಳಿಗೆ ಗೊತ್ತಿತ್ತು ಇದು ಫೇಕು ಅಂತ. ಅಪ್ಪು ಹೇಳಿದ್ಲು. ಈಗ ಇದು ನೋಡಿದ್ಮೇಲೆ ನನ್ಗೂ ಅದೇ ನಿಜ ಅನ್ಸುತ್ತೆ ಅತ್ತೆ. ಸ್ವಲ್ಪ ಹಿಂದೆ ಅಪ್ಪು ನೆಟ್ಟು ಬುದ್ಧಿ ಇಲ್ದೆ ಗಂಡನ್ ಮನೆ ಬಿಟ್ಟು ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತಾಳೆ. ಅವಳು ಕಿವಿ ಹಿಡಿದು ಅವಳಿಗೆ ಬುದ್ಧಿ ಹೇಳೋ ಬದ್ಲು ಅವಳು ಹಾಗೆ ನೀನು ಮಾತಾಡ್ತಾ ಇದೀಯಲ್ಲ, ಅದ್ರಲ್ಲೂ
ನಮ್ ಭೂಮಿ ಅಂತ ಹುಡುಗಿ ಮದ್ವೆ ಆಗಿದೆ ಅಂತ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತೇ ಅಜಿತ್ ಹತ್ರ ಈ ಪ್ರಶ್ನೆ ಕೇಳಿದಾಗ ಮೊದಲನೇ ಸಲ ಅಪ್ಪ ಆಗ್ತಿದೀನಿ, ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ಅಂದ. ಅಪ್ಪು ಮುಖದ ಮೇಲೆ ಇದನ್ನ ಹೇಳಿ ಈ ವಿಡಿಯೋನ ಡಿಲೀಟ್ ಮಾಡ್ಬೇಕಿತ್ತು ನೀನು. ಕೊಡು ಇಲ್ಲಿ, ನಾನ್ ಡಿಲೀಟ್ ಮಾಡ್ತೀನಿ. ಅಪ್ಪು ಹೀಗ್ ಹೇಳಿದ್ಲು ಅಂತ ಇನ್ ಯಾರ್ ಮುಂದೆನೂ ಹೇಳಕ್ ಹೋಗ್ಬೇಡ. ಸಂಗೀತಂಗ್ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅಪ್ಪು ಗ್ರಾಚಾರ ಬಿಡಿಸಿ ಅವಳು ಮತ್ತೆ ಈ ಮನೆ ಕಾಲ್ ಹಿಡ್ದೋ ಹಾಗೆ ಮಾಡ್ತಾಳೆ. ಇನ್ನು ನೀನ್ ನನ್ಗೆ ಈ ವಿಡಿಯೋ ತೋರಿಸ್ತಾ ಇದೀಯಾ ಅಂತ ಮತ್ತೆ ಅಜಿತ್ಗೆನೋ ಇದು ಗೊತ್ತಾದ್ರೆ ನೀನ್ ಅಪ್ಪುಗ್ ಸಪೋರ್ಟ್ ಮಾಡ್ತಾ ಇದೀಯ ಅಂತ ನಿನ್ನನ್ನೇ ತಪ್ಪು ತಿಳ್ಕೊತಾನೆ. ಹುಷಾರ್, ಈ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ಎಲ್ಲ ಮುದ್ಕೆ ವರ್ಕೌಟ್ ಆಗ್ಲಿಲ್ವಲ್ಲ, ಇನ್ನು ಈ ಭೂಮಿ ಪ್ರೆಗ್ನೆನ್ಸಿ ವಿಷಯದ ಬಗ್ಗೆ ಮಾತೆತ್ತೋದೇ ಬೇಡ. ಗಟ್ಟಿ ಮುಟ್ಟಾಗೆ ಇದೆ ತಾನೆ, ಕೈ ಕಾಲೆಲ್ಲ ಸರಿ ಇದೆ ತಾನೆ, ದುಡ್ಕೊಂಡು ತಿನ್ನೋದಕ್ಕೆ ಸದಾನಂದ್ ಇನ್ನೊಂದ್ಸಲಿ ಈ ಕೆಲಸ ಮಾಡಬಾರ್ದು. ಆ ತರ ರೂಪಿ. ಸರಿ ಸರ್. ರೀ ಸದಾನಂದ್ ಬಂದರೆ ಸರ್. ಸರ್ ಅವ್ನು ಇದಕ್ಕಿಂತ ಮುಂಚೆ ಯಾವ್ದಾರ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ನ ಅಂತ ನನಗೆ ಇಮಿಡಿಯೇಟ್ ಇನ್ಫಾರ್ಮೇಶನ್ ಬೇಕು. ಅರ್ಥ ಆಯ್ತಾ? ಹೋಗಿ. ಸರಿ ಸರ್, ಫೋನ್ ಮಾಡಿ ನಾಳೆ ಹೊರಗಡೆ ಎಲ್ಲ ತರಿಸ್ತೀನಿ ಸರ್. ತಲೆ ಕೆಟ್ಟಿದ್ಯಾ ನಿಮ್ಗೆ? ಅವ್ನ್ ಜನ್ಮ ರಹಸ್ಯ ಎಲ್ಲ ತಿಳ್ಕೊಂಬನ್ನಿ ಅಂತ ಹೇಳಿದ್ ನಾನು. ಪ್ರೀವಿಯಸ್ ಆಗಿ ಅವ್ನು ಯಾವ್ದಾರ ಕ್ರೈಮ್ ಅಲ್ಲಿ ಕಮಿಟ್ ಆಗಿದಾನ ಇಲ್ವಾ ಅಂತ ತಿಳ್ಕೊಂಬನ್ನಿ ಅಂತ ಹೇಳಿದ್ದು. ಎಸ್ ಸರ್. ಅಪ್ಪ ಕೃಷ್ಣ, ಸಾಹೇಬ್ರು ನನ್ನ ಹತ್ರ ದೇವಸ್ಥಾನದಲ್ಲಿ ಏನೋ ಮಾತಾಡ್ಬೇಕು ಅಂತ ಬಂದ್ರು. ಅಷ್ಟರಲ್ಲಿ ಲಕ್ಷ್ಮಕ್ಕ ಬಂದ್ಬಿಟ್ರು. ಆಮೇಲೆ ಅಲ್ಲಿ ಏನೇನೋ ನಡೆದೋಯ್ತು. ಸಾಹೇಬ್ರು ಎಂತ ನಗು ಮುಕ್ತಲ್ಲಿ ಬಂದ್ರು ನನ್ ಜೊತೆ ಮಾತಾಡ್ಬೇಕು ಅಂತ. ಆಮೇಲೆ ಆ ನಗುನೇ ಕಾಣಿಸ್ಲಿಲ್ಲ. ಅಷ್ಟೇ ಅಲ್ಲ, ಅವ್ರ ಸ್ಟೇಷನ್ಗೆ ಹೋಗ್ಬೇಕಾದ್ರು ಏನೋ ಗೊಂದಲ, ಕೋಪ ಹಾಗೆ ಹೋದ್ರು. ಯಾಕಿರ್ಬಹುದು? ಓ, ಬಹುಶಃ ಆ ಲಕ್ಷ್ಮಕ್ಕ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅನ್ಕೊಂಡ್ರಲ್ಲ, ಅದಕ್ಕಿರ್ಬಹುದು. ಛೆ, ಅಲ್ಲ, ಲಕ್ಷ್ಮಕ್ಕ ಯಾಕೆ ಆ ರೀತಿ ತಪ್ಪು ತಿಳ್ಕೊತಾರೆ? ನಾನೇನು ಸಾಹೇಬ್ರೇನು ಅಂತ ಅವ್ರಿಗೆ ಗೊತ್ತಾಗಕ್ ಬೇಡ್ವಾ? ಒಂದ್ ವೇಳೆ ಇನ್ನೂ ಅವ್ರಿಗೆ ಡೌಟ್ ಇದ್ದಿದ್ರೆ ನನ್ನ ಪಕ್ಕಕ್ಕೆ ಕರ್ಕೊಂಡು ವಿಚಾರಿಸಬಹುದಾಗಿತ್ತು ತಾನೆ. ಲಕ್ಷ್ಮಕ್ಕ ಈ ರೀತಿ ಎಲ್ಲ ಕೇಳಿದಕ್ಕೆ ಸಾಹೇಬ್ರಿಗೆ ಬೇಜಾರಾಯ್ತೇನು ಅಲ್ವಾ ಕೃಷ್ಣ? ಈಗ ನಾನು ಏನ್ ಮಾಡ್ಲಿ ಕೃಷ್ಣ? ಸಾಹೇಬ್ರಿಗೊಂದು ಫೋನ್ ಮಾಡ್ತೀನಿ. ನಾನೇ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಸಾಹೇಬ್ರನ್ನ ನಗಿಸ್ತೀನಿ. ಯಾಕೆ ಹೇಳು, ನಮ್ ಸಾಹೇಬ್ರು ನಗ್ನಗ್ತಾ ಇದ್ರೇನೆ ಚಂದ. ಒಂದು ನನ್ ರೂಮಲ್ಲಿ ಇರ್ಬೇಕು, ನಿನ್ ರೂಮಲ್ಲಿ ಇರ್ಬೇಕು. ಇಡೀ ರೂಮ್ ಹುಡುಕಿದೀವಿ, ಸಿಗ್ಲಿಲ್ಲ. ಏನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಹುಡುಕ್ತಾ ಇದೀರಲ್ಲ? ನಮ್ಮ ಪುಟಾಣಿ ಮನಸ್ವಿನಿ ಆಲ್ಬಮ್ ಮಿಸ್ ಆಗ್ಬಿಡಿದೆ ಅಜಿತ್. ಪಕ್ಕನಾ? ಇಡೀ ಮನೆ ಹುಡುಕಿದೀವಿ ಬ್ರೋ, ಎಲ್ಲೂ ಕಾಣ್ತಿಲ್ಲ. ನನ್ನ ಜೀವನದ ಪ್ರತಿ ಕ್ಷಣನ ಹಾಳು ಮಾಡಿದ ನಿನಗೆ ಇದೇ ಸರಿಯಾದ ಶಿಕ್ಷೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.